வாழாயன் வாழ்வை வாழவே தாழாமல் மேலே போகிறேன். ಸೊ ಎಲ್ಲರಿಗೂ ನಮಸ್ತೆ. ಈಗ ಆಕ್ಚುಲಿ ನಾವು UTVಯಲ್ಲಿರೋ ನಕ್ಷತ್ರ ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದೀವಿ. ಸೊ ಇಲ್ಲಿ ಬಂದು ಕಾಸ್ಟ್ ಬಂದು 2 ಡೇಸ್ಗೆ 4,000 ಹೇಳಿದ್ರು. ಲೈಕ್ ಬಾರ್ಗೇನ್ ಮಾಡಿ 3,600 4 ಮೆಂಬರ್ಸ್ ಡಬಲ್ ಬೆಡ್ ನಾವು ಅರೇಂಜ್ ಮಾಡಿದೀವಿ. ಸೊ ನೈಸಲ್ ತಾನೇ ಸ್ನಾನ ಮಾಡಿ ಬಂದಿದ್ದಾರೆ. ಸೊ ಇವತ್ತು ನಮ್ ಜೊತೆ ಲೈಕ್ ಮ್ಯೂಸಿಯಮ್ಸ್ ಆಗ್ಲಿ, ಬೊಟಾನಿಕಲ್ ಗಾರ್ಡನ್ ಆಗ್ಲಿ, ಸೊ ಇದೆಲ್ಲ ನಮ್ದು ಏನೇನು ಕಾಸ್ಟ್ ಪ್ರೈಸ್ ಆಗುತ್ತೆ ಮತ್ತೆ ಇಲ್ಲಿ ಹೇಗೆ ಓಡಾಡ್ತೀವಿ ಅದನ್ನೆಲ್ಲ ಇವತ್ತು ನೋಡೋಣ. ಅರ್ಥ ಆಯ್ತಾ? ಸೊ ಮ್ಯೂಸಿಯಂಗೆ ಇಲ್ಲಿಂದ ಒಂದು 1 ಕಿಲೋಮೀಟರ್ ಇದೆ. ನಾನು ನೈಸಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಸೊ ಟೈಮ್ ಇವಾಗ 3 o'clock. ಅದು ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ನೀವು ನೋಡ್ತಿರೋದು ರತನ್ ಟಾಟಾ ಆಫೀಸರ್ಸ್ ಹಾಲಿಡೇ ಹೋಮ್ ಇದು. ಸೊ ನಾವು ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಸಿಕ್ಕಿದ್ದು. ಈಗ ಇದು ಊಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಸೊ ಇಲ್ಲೇ ಈ ಮ್ಯೂಸಿಯಂ ಇರೋದು, ಹೆರಿಟೇಜ್ ಮ್ಯೂಸಿಯಂ. ಬಟ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಸೊ ನೀವೇನಾದ್ರು ಬರಕ್ ಹೋದ್ರೆ ಬರಕ್ ಹೋಗ್ಬಿಡಿ. ಓಕೆ. ನೀವು ನಡೆಯೋರಾಗಿದ್ರೆ ನಮ್ಮ ತರ ಬ್ಯಾಚುಲರ್ ಆಗಿದ್ರೆ ಸೊ ವಾಕಿಂಗ್ ಅಲ್ಲೇ ಬನ್ನಿ, ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ 1 ಕಿಲೋಮೀಟರ್ಸ್ 1.7 ಕಿಲೋಮೀಟರ್ಸ್ ಹತ್ರನೇ ಇದೆ. ಸೊ ಈಗ ನಾವು ಬೋಟ್ ಹೌಸ್ಗೆ ಬಂದಿದ್ದೀವಿ. ಬೋಟ್ ಹೌಸಲ್ಲಿ ಮೊದಲು ಇದೆಲ್ಲ ಇತ್ತು. ಸೊ ಜಂಪಿಂಗು ಮತ್ತೆ ಎಲ್ಲ ಇತ್ತು. ಬಟ್ ಈಗೇನೋ ಸ್ಟಾಪ್ ಮಾಡಿದ್ದಾರೆ. ಸೊ ಈಗ ಜಸ್ಟ್ ಬೋಟ್ ಹೌಸ್ ಬಂದಿದ್ದಾರೆ. ಸೊ ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ನೀವು ಬಂದರೆ ಲೈಕ್ ಕಾರಲ್ಲಿ ಕೂಡ ಬರ್ಬೋದು. ಪಾರ್ಕಿಂಗ್ಸ್ ಎಲ್ಲ ಈಗಲೇ ಇರುತ್ತೆ. ಸೊ ಬೋಟ್ ಹೌಸ್ಗೆ ಎಂಟ್ರಿ ಟಿಕೆಟ್ 20 ರೂಪಾಯಿ ಅಷ್ಟೇ. ಸೊ 6 ಸೀಟರ್ 800 ರೂಪಾಯಿ ಇದೆ, 8 ಸೀಟರ್ 950 ರೂಪಾಯಿ ಇದೆ, 1,550 ರೂಪಾಯಿ ಇದೆ. ಆ್ಯಕ್ಚುಲಿ ನಮ್ಮ ಹತ್ರ ಬಡ್ಜೆಟ್ ಇಲ್ಲ, ಸೊ ನಾವು ಹೋಗಲ್ಲ, ಜಸ್ಟ್ ನೋಡ್ತೀವಿ ಅಷ್ಟೇ. ಸೊ ಪೆಡಲ್ ಬೋಟ್ ಇದು. ಸೊ 350 450 ಇದೆ. ನಾವೇ ಪೆಡಲ್ ಮಾಡ್ಕೊ ಹೋಗೋದು. 450 ಅಷ್ಟೇ. ಹಂಗೆ ನನ್ಗೊಂದಿತ್ತು. ಸೊ ನೋಡಿ, ನಾವೀಗ ಆ್ಯಕ್ಚುಲಿ ಅಹಮದ್ ಪೆಡಲ್ ಮಾಡ್ತಿದ್ದಾನೆ, ಮತ್ತು ಹಾಗೆ ಡ್ರೈವರ್ ಕೂಡ ಅವನೇ. ಸೊ ನೈಸಲ್ ಹಾಯ್ ಮಾಡು. ಹಲೋ. ಹಾಂ, ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ವರ್ತ್ 450. ಆ್ಯಕ್ಚುಲಿ 4 ಜನ ಹೋಗ್ಬೋದು. ನೋಡ್ತಿದ್ದೀರಾ, ಅವರು ಪೆಡಲ್ ಮಾಡ್ತಿದ್ದಾರೆ, ನಾನು ಪೆಡಲ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಕಮ್ ಫಾರ್ ಓಟಿ, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಇನ್ ಬೋಟ್ ಹೌಸ್. ನಮಸ್ತೆ. ಅಲ್ಲಿ ರೆಸ್ಟ್ರಿಕ್ಟೆಡ್ ಇದೆ, ಆ ಕಡೆ ಹೋಗೋದು ರೆಸ್ಟ್ರಿಕ್ಟೆಡ್ ಇದೆಯಾ? ಅಲ್ಲಿ ಲೈನ್ ಹಾಕಿದಾರಲ್ಲ, ಅದು ಅಷ್ಟೇ ನಾವು ಓಡಿಸೋದು. ಫೋನ್ ಹುಷಾರ್, ನೀನು ಹೇಳಿಕೊಂಡಿದ್ದೆ. ನಾವು ಕೈ ಹೆಂಗ್ ಗೊತ್ತಾ, ನಮ್ದು ಸ್ಟ್ಯಾಂಡ್ ಇದ್ದಂಗೆ. ಹೇಳಿದೆ ಅವ್ನ್ ಸರಿ ಇಲ್ಲ. ಆಮೇಲೆ ನೈಸಲ್ ಸುಮ್ನೆ 180 ತಿರ್ಗ್ಸ, ಆಮೇಲೆ ಕೆಳಗ್ ಬಿದ್ಬಿಟ್ಟು ಆಮೇಲೆ ನಾನ್ ನಿಮ್ 3 ಜನ ಸ್ವಿಮ್ಮಿಂಗ್ ಬರುತ್ತೆ, ನನ್ಗೆಲ್ಲಿ ಬರುತ್ತೆ? ನೈಸಲ್ ಅವ್ನ್ ಸರಿ ಇಲ್ಲ, ಸುಮ್ನೆ ನೈಸಲ್. ಆಮೇಲೆ ಫುಲ್ ಅದು ಕೆಳಗ್ ಬಿದ್ಬಿಟ್ಟು ಆಮೇಲೆ ಮೊದ್ಲೇ ಮೇಲೆ ಕೆಳಗಡೆ ಹೋಯ್ತೈತೆ. ಕೆಳಗ್ ಬಿದ್ರೆ ಏನ್ ಮಾಡೋದು? ಕೆಳಗ್ ಬಿದ್ರೆ ಏನ್ ಗೊತ್ತಾ, ಮೊಬೈಲ್ ಹೋಯ್ತಾ? ಹೋಯ್ತು. ಅದೇನ್ ಹೇಳ್ತಾ ಇರೋದು. ಆಕ್ಚುಲಿ ಯಾರೋ ಬಿದ್ರು ಅನ್ಸುತ್ತೆ ಅಲ್ಲಿ ನೋಡಿ. ಸೊ ಯಾರೋ ಬಿದ್ದಿದ್ದಾರೆ.
ಹತ್ಕೊಂಡಿದ್ದಾರೆ. ಸೊ ಅದಕ್ಕೆ ಹೇಳೋದು. ಸೊ ಈ ತರ ಟೈಮಲ್ಲಿ ಸೊ ಈ ತರ ಆಮದ್ ತರ ಹಿಂಗ್ ಅಲ್ಲಾಡ್ಸೋದು, ಸೊ ಹಿಂಗೆಲ್ಲ ಮಾಡಿದ್ರೆ ನೀರ್ ತುಂಬ್ಕೊಬಿಡುತ್ತೆ. ಸುಮ್ನೆ ಆಮದ್ ನೀನ್ ಅಲ್ಲಾಡ್ಸೋ ಹೇಳ್ತಿಲ್ವಾ? ನಿನ್ ಫೋನ್ ಆದ್ರೆ ನೀನ್ ತಗೊಡ್ತೀನಿ ಅಂದ್ರೆ ಅಲ್ಲಾಡ್ಸು. ಸೊ ಅಲ್ಲಿ ನೋಡಿ ಅಲ್ಲಿ ಬಿದ್ದಿದ್ದಾರೆ. ಈ ತರ ಎಲ್ಲ ಆಡಿದ್ರೆ ಗ್ಯಾರಂಟಿ ಕೆಳಗ್ ಬೀಳ್ತೀರಾ ಅಂತ ಅರ್ಥ. ಈ ಕಡೆ ಮಾಡು ನೋಡಿ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಕೇಳ ಅಲ್ಲಿ ಅಲ್ಲಿ ಲೈಫ್ ಸೇವರ್ ಅಲ್ಲಿದ್ದಾರೆ ನೋಡು, ಅವರೇ ಲೈಫ್ ಸೇವರ್.